ದಿಢೀರಾಗಿ ಸಿಹಿ ಪಡ್ಡು ಮಾಡೋದು ತುಂಬ ಸುಲಭ. ಗೋಧಿ ಹಿಟ್ಟು, ಬಾಳೆಹಣ್ಣು, ಬೆಲ್ಲದ ಪುಡಿ ಇದ್ದರೆ ಏನು ನೆನೆಸೋ ಹಾಗಿಲ್ಲ, ರುಬ್ಬೋ ಹಾಗಿಲ್ಲ. ಬರೀ 10 ನಿಮಿಷದಲ್ಲಿ ಪಡ್ಡನ್ನ ರೆಡಿ ಮಾಡ್ಬೋದು. ರುಚಿಯಾಗಿ, ಹದವಾಗಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಸಿಹಿ ಪಡ್ಡು ಮಾಡೋದಕ್ಕೆ ಇಲ್ಲಿ ನಾನು 2 ಚೆನ್ನಾಗಿ ಹಣ್ಣಾಗಿರೋ ಅಂಥ ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಬಾಳೆಹಣ್ಣನ್ನು ಮೊದಲಿನಲ್ಲಿ ಚಾಪರ್ಗೆ ಹಾಕ್ಕೊಂಡು, ಜೊತೆಗೆ ಸಿಹಿಗೆ ತಕ್ಕಂತೆ ಇವತ್ತು ನಾನು 3/4 ಕಪ್ಪಿನಷ್ಟು ಬೆಲ್ಲದ ಪುಡಿನ ತೊಗೊಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಪಲ್ಸ್ ಹಾಕಿದರೆ ಈ ರೀತಿ ಬರುತ್ತೆ. ಇಲ್ಲಾಂದರೆ ಚಾಪರ್ಗೆ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೋಬೋದು. ಈಗ ಬಾಳೆಹಣ್ಣು, ಬೆಲ್ಲದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ 3/4 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಚಪಾತಿ ಮಾಡೋಕ್ಕೆ ಯಾವ ಹಿಟ್ಟನ್ನು ಉಪಯೋಗಿಸ್ತೀವೋ ಅದೇ ಹಿಟ್ಟನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. 3/4 ಕಪ್ಪಿನಷ್ಟು ಗೋಧಿ ಹಿಟ್ಟು, 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಈ ಪಡ್ಡು ತುಂಬಾ ಗರಿಗರಿಯಾಗಿ ಬರುತ್ತೆ. ಇದನ್ನು ದಿಢೀರಾಗಿ ಮಾಡೋದ್ರಿಂದ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರನ್ನ ಸೇರಿಸಿಲ್ಲ. ಬೆಲ್ಲದ ಪುಡಿ ಹಾಗೆ ಬಾಳೆಹಣ್ಣಿಲಿರುವಂಥ ತೇವಾಂಶದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಒಂದು ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಬಜ್ಜಿ ಬೋಂಡ ಹಿಟ್ಟು ಬರುತ್ತಲ್ಲ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಈ ತೀರಾ ತೆಳ್ಳಗಿರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಈ ಹದದಲ್ಲಿ ಪಡ್ಡು ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಪಡ್ಡು ಸ್ಟ್ಯಾಂಡನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಹಾಕೊಳ್ಳಿ. ನಾನು ಸುಮಾರು ತುಪ್ಪದಷ್ಟು ಸೇರಿಸ್ತಾ ಇದ್ದೀನಿ. ಒಂದೊಂದು ಗುಳಿಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಿದಷ್ಟು ಈ ಹಿಸಿ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ನಾವು ಮಾಡಿರೋಂಥ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ತಕ್ಷಣ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿಂದ ಬೇಯಿಸಬೇಕಾಗುತ್ತೆ. ಇದನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮುಚ್ಚಿ ಬೇಯಿಸಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2ರಿಂದ 3 ನಿಮಿಷ ಆದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಮತ್ತೆ ನೀವು ತುಪ್ಪನ ಹಾಕೋಬಹುದು. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಹೊರಗಡೆ ಗರ್ಗರಿಯಾಗಿರೋವಂಥ, ಒಳಗಡೆ ಮೃದುವಾಗಿರೋವಂಥ ಗೋಧಿ ಹಿಟ್ಟಿನ ದಿಢೀರ್ ಪಡ್ಡು, ಸಿಹಿ ಪಡ್ಡು ರೆಡಿಯಾಗಿದೆ. ನಾನು ಮಾಡಿರೋಂಥ ಹಿಟ್ಟನ್ನು 2 ಬ್ಯಾಚ್ನಲ್ಲಿ ಹಾಕಿ ಬೇಯಿಸಿ ಸುಮಾರು ಒಂದು 15ರಿಂದ 20 ಪಡ್ಡು ರೆಡಿಯಾಗಿದೆ. ಪಡ್ಡು ಮಾಡೋದು ತುಂಬಾ ಸುಲಭ. ಗೋಧಿ ಹಿಟ್ಟು, ಬಾಳೆಹಣ್ಣು, ಬೆಲ್ಲದ ಪುಡಿ ಇದ್ದರೆ ರುಚಿಯಾದಂಥ ಪಡ್ಡು ರೆಡಿಯಾಗಿದೆ. ನಿಮಗೆಲ್ಲ ಈ ಸಿಹಿ ಪಡ್ಡುವಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.